ಮಾಡುವುದಕ್ಕೆ ಬಂದಿರವೆಂದು ನೀನು ತಿಳಿದುಕೊಂಡಿವಿಯಾ? ಕಾರ್ಥವೀರಾರ್ಜುನ, ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳವ ಚಿನ್ನದ ಆಭರಣವನ್ನು ತವರು ಮನೆಯಲ್ಲಿ ಮರೆತು ಬಂದವಳು ನಾನು. ಏನು ಮಾತನಾಡಿದ ನಾರೇ? ಕಳುವಿನ ಅಪರಾಧವನ್ನು ಹೋಲಿಸಬೇಡ ಕಂಡೆಯ ಕಾರ್ಥವೀರಾರ್ಜುನ. ಹೇ ನಾರೇ, ನನ್ನ ಜೀವನದಲ್ಲಿ ಇಂತಹ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಕಂಡ್ರಿವೇ? ನಿನ್ನ ಕುಟಿಲ ಬುದ್ಧಿಗೆ ಬೆಂಕಿ ಹಚ್ಚರೆ. ಇಲ್ಲಿಂದ ಹೊರಟುವಾಗ ಚೋರನೇರಿ ಹಿಡಿದಿದ್ದ ರಮಣಿಕನಾರೇ. ಅಯ್ಯೋ ಶಿವ ಶಿವ, ಈಗ ನಾನು ಏನು ಮಾಡಲಿ? ಎನ್ನ ಪತಿಯು ರೇಣುಕಾ 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 ಎಂದು 3 ಸಾರಿ ಕರೆದೊಳಗಾಗಿ ನಾನು ನೀರನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಇಲ್ಲೇನೋ ಅಪಶಕನವೂ ನಡೆದಂತಾಯ್ತಲ್ಲ. ನಾನೇನು ಮಾಡಲಿ? ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲವೇ ನಾನು? ಅಲ್ಲೇ ನಿಲ್ಲು ಸಂಚಲಾಕ್ಷಿ, ಬಲ್ಲೆ ನಿನ್ನನು ನಿನ್ನ ಹೀನ ಗುಣವನು, ನಿನ್ನ ಹೀನ ಗುಣವನು. ಅಲ್ಲೇ ನಿಲ್ಲು, ಅಲ್ಲೇ ನಿಲ್ಲು ಸಂಚಲ, ಅಲ್ಲೇ ನಿನ್ನನು ನಿನ್ನ ಹೀನ ಗುಣವನು, ನಿನ್ನ ಹೀನ ಗುಣವನು. ಪ್ರತಿದಿನವೂ ತರುವ ಮರಳಿನ ಕೊಡದ ಜಲವು ನಿನ್ನ ಕಾಮದ ಬುದ್ಧಿ ಹರಿಯದ ಹಕ್ಕಾಣಿ ನಾನಲ್ಲ. ಛೀ ಮೂರ್ಖಳೆ, ಕಾಲಿಕ್ಕದಿರಿ ಅನ್ನಾಶ್ರಮದಲ್ಲಿ ಸಿರಿ
ಪತ್ತು ಹರಸತ್ವ ನಾನೆಂದು ಬಯಸಲಾರೆನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗೆಲ್ಲಿ ಹೋಯಿತು? ನೀನು ಪತಿರೋದೆಯೇ? ಈ ಪತಿಗೆ ತಕ್ಕ ಸತಿಯೇ? ಈಗ ನನ್ನ ಪಾದಗಳನ್ನು ಮುಟ್ಟಲಿಕ್ಕೆ ಅರ್ಹತೆ ಇಲ್ಲ ಮೂರ್ಖರೇ, ಬೇಡ ಎನ್ನ ಕೂಡಲೇ. ಸ್ವಾಮಿ, ಅಣುವಿನಲ್ಲಿ ತೃಣ ಮಾತ್ರವು ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿ ಬಾಳುವ ಹೆಣ್ಣು ನಾನಲ್ಲ. ಸ್ವಾಮಿ, ನೀರು ತರಲು ಹೋಗಿದ್ದೇನೋ ನಿಜ, ಆದರೆ ಮಧ್ಯದಲ್ಲಿ ಏನೋ ಮತಿಹೀನಳೆ ನಿನ್ನ ಸತಿ ಧರ್ಮವನು ಮರೆತು ನೀ ನಡೆದೆ. ಅತಿ ಸೌಭಾಗ್ಯಕ್ಕೆ ಮಾರುತ ಮನವನ್ನು ಅಮರಾದವಗೈದೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರ ಮನ ಮೈಲಿಗೆ ಯಾವ ತಪ್ಪಲು ಮತಿಹೀನಳೆ